ಎಲ್ಲರಿಗೆ ಫ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೈವ ವಿಶ್ವಾಸಿ ಮಕ್ಕಳೇ, ಎಷ್ಟು ಜನರು ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ನೋಡ್ತಾ ಇದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೇನೆ ಪ್ರಿಯರೇ. ಮತ್ತು ಪ್ರತಿದಿನ ವಾಗ್ದಾನ ಕೇಳ್ತಾ ಇದ್ರಿ, ತುಂಬಾ ಸಂತೋಷ. ಮತ್ತು ವಾಗ್ದಾನ ಅನೇಕರಿಗೆ ಶೇರ್ ಮಾಡುವಂತರಾಗಿರ್ರಿ ಪ್ರಿಯರೇ. ಮತ್ತು ಈ ಮುಂಜಾನೆ ಸಮಯ ಎಷ್ಟು ಜನರು ಯಾವ ಸ್ಥಿತಿಯಲ್ಲಿ ಕಣ್ಣೀರಲ್ಲಿ ಕಷ್ಟದಲ್ಲಿದ್ದು ಭಯ ಪಡ್ತಾ ಇದ್ರು ಪ್ರಿಯರೇ. ಆದ್ರೆ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ವಿಮೋಚನೆ ಕಾಂಡ 14ನೇ ಅಧ್ಯಾಯ 13ನೇ ವಚನ. ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ಆಮೇನ್. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ಇಲ್ಲಿ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ದಾರೆ ಪ್ರೇರೆ. ಇಲ್ಲಿ ಇಸ್ರಾಯೇಲರು ಇಲ್ಲಿ ಫರೋನ ಸೈನ್ಯ ನೋಡಿ ಭಯ ಪಡ್ತಿರುವಾಗ, ಅಂಜುತ್ತಾ ಇರುವಾಗ, ಇವಾಗ ಸೈನ್ಯ ಬಂದು ನಮ್ಮನ್ನು ಏನ್ ಮಾಡುತ್ತೋ, ಸರ್ವನಾಶ ನಮ್ಮನ್ನು ಮಾಡಿಬಿಡುತ್ತೆ ಎಂಬುದಾಗಿ ಅವರ ಜೀವಿತದಲ್ಲಿ ಒಂದು ಭಯ, ಒಂದು ಆತಂಕ ಪ್ರೇರೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಇಲ್ಲಿ ಏನಂತ ಮೋಶೆ ತನ್ನ ಜನರಿಗೆ ಏನೇ ಅಂತ ಹೇಳಿದ್ರೆ, ಭಯ ಪಡುವಂತ ಪರಿಸ್ಥಿತಿಲಿ ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೀವು ನೋಡಿರಿ ಎಂಬುದಾಗಿ. ಈ ಹೊತ್ತು ಈ ದಿನ ದೇವ್ರು ನಮ್ಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ದಾರೆ ಪ್ರಿಯರೇ. ನಾವು ಅಂಜುವಂತ ಸಮಯದಲ್ಲಿ, ಭಯ ಪಡುವಂತ ಪರಿಸ್ಥಿತಿಯಲ್ಲಿ ನಾವು ಈ ವಾಗ್ದಾನ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಡ್ಬೇಕು ಪ್ರಿಯರೇ. ಈ ಹೊತ್ತು ದೇವರು ನಮ್ಮನ್ನು ರಕ್ಷಿಸುವ ರೀತಿಯನ್ನು ನಾವು ನೋಡುವಂತರಾಗಿದ್ದೀವಿ ಪ್ರಿಯರೇ. ಅಲ್ಲಿ ಇಸ್ರಾಯೇಲ್ ಜನರು ಅಲ್ಲಿ ಐಗುಪ್ತ ದೇಶದಲ್ಲಿ ಬಾನಿಸಾಗಿರುವಾಗ ಇಲ್ಲಿ ಮೋಶೆಯ ಮುಖಾಂತರವಾಗಿ ದೇವರು ತನ್ನ ಜನರಿಗೆ ಯಾವ ರೀತಿಯಾಗಿ ದೇವರು ಬಿಡುಗಡೆ ಮಾಡಿದ್ದಾರೆ ಎಂಬುದಾಗಿ ನೋಡ್ತೇವೆ ಪ್ರಿಯ. ಅಂತ ದೊಡ್ಡ ಸೈನ್ಯವು ಅವನು ರಥಬಲ ತಗೊಂಡು ಫರೋನ ಸೈನ್ಯ ಏನ್ ಮಾಡುತ್ತಂದ್ರೆ ಅವ್ರನ್ನು ಸರ್ವನಾಶ ಮಾಡಿಬಿಡಬೇಕೆಂದು ಬಂದಿದಾಗ ಈ ದೇವರ ಕೃಪೆ, ದೇವರ ಆಶೀರ್ವಾದನೆ ಎಷ್ಟು ಅದ್ಭುತವಾಗಿದೆ ಎಂಬುದಾಗಿ ನೋಡ್ತೇವೆ ಪ್ರಿಯರು. ಭಯ ಪಡ್ತಿದ್ರು, ಇವಾಗ ನಮ್ಮ ಜೀವನ ಏನಾಗೋಗುತ್ತೋ, ಇವಾಗ ನಾವು ಇರೋದಿಲ್ಲ ಎಂಬುದಾಗಿ ಅವರು ಬಹಳ ಆತಂಕದಿಂದ ಅಂಜುತ್ತಾ ಇರುವಾಗ ಈ ಮೋಶೆಯ ಮುಖಾಂತರವಾಗಿ ದೇವರು ಮಾತಾಡ್ತಾ ಇದ್ದಾರೆ ಪ್ರಿಯರೇ. ನೀವು ಅಂಜಬೇಡಿರಿ. ನೀವು ಯಾವ ವಿಷಯದಲ್ಲಿ ಭಯ ಪಡ್ತಿದ್ರು, ಯಾವ ವಿಷಯದಲ್ಲಿ ನೀವು ಅಂಜುತ್ತಾ ಇದ್ರು, ಆದರೆ ಅಂಜಬೇಡಿರಿ. ದೇವರು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೀವು ನೋಡಿರಿ ಎಂಬುದಾಗಿ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ನಮ್ಮನ್ನು ರಕ್ಷಿಸುವ ರೀತಿಯನ್ನು ನಾವು ನೋಡುವಂತರಾಗಿದ್ದೇವೆ ಪ್ರಿಯರೇ. ನಾವು ಯಾವ ವಿಷಯದಲ್ಲಿ ಚಿಂತೆಯಲ್ಲಿ ಒಳಗಾಗಿದ್ದು, ಭಯದಲ್ಲಿ ಒಳಗಾಗಿದ್ದು, ಯಾವ ವಿಷಯದಲ್ಲಿ ನಾವು ಒಂದು ಕಣ್ಣೀರಲ್ಲಿ ಒಳಗಾಗಿದ್ದು, ಯಾವ ಒಂದು ಪರಿಸ್ಥಿತಿ ನೋಡಿ ನಮ್ಮ ಜೀವಿತ ಇಷ್ಟೇ ಎಂಬುದಾಗಿ ನಾವು ಭಯ ಪಡ್ತಿದ್ವಿ, ನಾವು ಅಂಜುತ್ತಾ ಇದ್ದೇವೆ ಪ್ರಿಯರೇ. ಆದರೆ ನಮಗೋಸ್ಕರವಾಗಿ ದೇವರು ಈ ಮುಂಜಾನೆ ಸಮಯದಲ್ಲಿ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ ಪ್ರಿಯರೇ. ಇಲ್ಲಿ ಇಸ್ರಾಯೇಲ್ ಜನರಿಗೆ ದೇವರು ಇಲ್ಲಿ ಬಿಡುಗಡೆ ಕೊಟ್ಟಿದಂತ ದೇವರು, ಧೈರ್ಯಪಡಿಸಿದಂತ ದೇವರು ನಮ್ಮ ಜೀವಿತದಲ್ಲಿ ಮುಂಜಾನೆ ಸಮಯ ದೇವರು ನಮಗೆ ಬಿಡುಗಡೆ ಕೊಡ್ತಾ ಇದ್ದಾರೆ ಪ್ರಿಯರೇ. ಎಲ್ಲಾ ಸಮಸ್ಯೆಗಳಿಂದ ದೇವರು ಬಿಡುಗಡೆ ಮಾಡ್ತಾ ಇದ್ದಾರೆ ಪ್ರಿಯರೇ. ಎಲ್ಲಾ ಒಂದು ಭಯದ ಚಿಂತೆಗಳೆಲ್ಲ ತೆಗೆದಾಕಿ ದೇವರು ನಮ್ಮನ್ನು ರಕ್ಷಿಸ್ತಿದ್ದಾರೆ ಪ್ರಿಯರೇ. ನಮ್ಮನ್ನು ಕಾಪಾಡುವಂತ ದೇವರಾಗಿದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯ ಎಷ್ಟು ಜನರು ವಾಗ್ದಾನ ಕೇಳ್ತಾ ಇದ್ರು, ದೇವರು ಈ ದಿನದಿಂದ ದೇವರು ನಮ್ಮನ್ನು ರಕ್ಷಿಸುವ ರೀತಿಯನ್ನು ನಾವು ನೋಡುವಂತರಾಗಿದೆ ಎಂಬುದಾಗಿ ಪ್ರಿಯರೇ. ಇಷ್ಟು ದಿನಮಾನಗಳಲ್ಲಿ ಯಾವ ವಿಷಯದಲ್ಲಿ ನಾವು ಭಯ, ಚಿಂತೆ, ಆತೋಲನ, ಶತ್ರುಗಳು ನೋಡಿ, ಸಮಸ್ಯೆಗಳು ನೋಡಿ, ಸಾಲ ಹಿಂಸೆಗಳು ನೋಡಿ, ಪ್ರತಿಯೊಂದು ಪರಿಸ್ಥಿತಿ ನೋಡಿ ನಾವು ಅಂಜಿದೆವು ಪ್ರಿಯೆ. ಆದರೆ ಮುಂಜಾನೆ ಸಮಯ ನಾವು ಧೈರ್ಯ ತಂದುಕೊಳ್ಬೇಕು. ದೇವರು ಈ ದಿನದಲ್ಲಿ ದೇವರು ನಮ್ಮ ಇನ್ನು ಮುಂದೆ ಯಾವ ರೀತಿಯಾಗಿ ರಕ್ಷಿಸ್ತಾರೆ, ಯಾವ ರೀತಿಯಾಗಿ ದೇವರು ನಮ್ಮನ್ನು ಕಾಪಾಡ್ತಾರೆ ಎಂಬುದಾಗಿ ಪ್ರಿಯ. ಅಂತ ಒಂದು ಪರಿಸ್ಥಿತಿ ಬರಲಿ, ನಾವು ವಾಗ್ದಾನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಪ್ರತಿದಿನ ಪ್ರತಿ ವಿಷಯದಲ್ಲಿ ದೇವರು ನಮಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ದಾರೆ ಪ್ರಿಯೆ. ಎಷ್ಟು ಜನರಿಗೆ ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ಕೇಳಿ ಆತ್ಮಿಕವಾಗಿ ಬಲ ಹೊಂದ್ಕೊಳ್ತಿದ್ರು ಪ್ರಿಯರೇ. ದೇವರು ಈ ದಿನದಲ್ಲಿ ದೇವರು ನಮ್ಮನ್ನು ರಕ್ಷಿಸುವ ರೀತಿಯನ್ನು ನಾವು ನೋಡುವಂತರಾಗಿದ್ದೇವೆ ಪ್ರಿಯರೇ. ನಾವು ಒಂದು ಯಾವುದೇ ವಿಷಯದಲ್ಲಿ ನಾವು ಚಿಂತೆ ಮಾಡುವಂತರಾಗಿರ್ಬಾರ್ದು. ಯಾವ ವಿಷಯದಲ್ಲಿ ನಾವು ನಂಬಿಕೆ ಇಲ್ಲದಂತ ವಿಶ್ವಾಸಿ ಮಕ್ಕಳಾಗಿ ಜೀವಿಸಬಾರ್ದು ಪ್ರಿಯರೇ. ನಮ್ಮ ನಂಬಿಕೆ, ನಮ್ಮ ವಿಶ್ವಾಸವು ದೇವ್ರ ಮೇಲೆ ನಾವು ದೃಢವಾಗಿಟ್ಟು ನಾವು ಜೀವಿಸುವಾಗ ದೇವರು ಈ ವಾಗ್ದಾನ ನಮ್ಮ ಜೀವಿತದಲ್ಲಿ ಅದು ನೆರವೇರಿಸುವಂತರಾಗಿದ್ದಾರೆ ಪ್ರಿಯರೇ. ಎಲ್ಲರ ಕಣ್ಗಳು ಮುಚ್ಕೊಳ್ಳಿ, ನಾವು ಪ್ರಾರ್ಥನೆ ಮಾಡ್ಕೊಂಡು. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ ಸಯ. ಮುಂಜಾನೆ ತಂದೆ ಎಷ್ಟು ಜನರು ವಾಗ್ದಾನ ನೋಡ್ತಿದಾರಪ್ಪ, ಈ ವಾಗ್ದಾನ ಅವ್ರ ಜೀವಿತದಲ್ಲಿ ತಂದೆ ಆಶೀರ್ವದಿಸಿ ಬಲಪಡಿಸಿ ಅಪ್ಪ.
ನೀವು ನಡೆಸುವಂಥ ದೇವರಪ್ಪ, ನಿಮಗೆ ಸ್ತೋತ್ರ ಅಪ್ಪ. ನೀವು ವಾಗ್ದಾನ ಮಾಡಿದಂಥ ದೇವರು, ವಾಗ್ದಾನ ನೀವು ತಪ್ಪುವಂಥ ದೇವರಲ್ಲೇ ಎಸ್ಯ ತಂದೆ ದೇವ್ರೆ. ಇಸ್ರಾಯೇಲ್ ಜನರು ತಂದೆ ಒಂದು ಫರನ ಸೇನೆ ನೋಡಿ ಎಷ್ಟು ಅಂಜುವಂತರಾಗಿದ್ದು ಭಯಪಡುವಂತರಾಗಿದ್ದಾಗ ಪ್ರಭಾ ತಂದೆ ದೇವ್ರೆ, ಅವ್ರಿಗೆ ನೀವು ವಾಗ್ದಾನ ಮುಖಾಂತರವಾಗಿ ತಂದೆ ಮಾತಾಡಿರಿ ತಂದೆ. ಈ ಹೊತ್ತು ದೇವರು ನಿಮ್ಮ ರಕ್ಷಿಸುವ ರೀತಿಯನ್ನು ನೋಡಿರಿ ಎಂಬುದಾಗಿ ತಂದೆ ನಿನ್ನ ಪ್ರವಾದಿ ಮೂಲಕವಾಗಿ ತಂದೆ ನಿನ್ನ ಜನರ ಜೊತೆ ಮಾತಾಡಿದಂಥ ದೇವರು ಅಪ್ಪ. ಈ ಮುಂಜಾನೆ ಸಮಯ ತಂದೆ ಎಷ್ಟು ಜನರು ತಂದೆ ವಾಗ್ದಾನ ಕೇಳ್ತಾರಪ್ಪ. ಅವರ ಜೀವಿತದಲ್ಲಿದ್ದಂಥ ಪ್ರತಿಯೊಂದು ಭಯದಿಂದ ಬಿಡುಗಡೆ, ಸಮಸ್ಯೆಗಳಿಂದ ಬಿಡುಗಡೆ, ಎಲ್ಲಾ ರೋಗಗಳಿಂದ ಬಿಡುಗಡೆ, ಶತ್ರುಗಳ ಭಯದಿಂದ ಬಿಡುಗಡೆ, ಪ್ರತಿಯೊಂದು ಪರಿಸ್ಥಿತಿಯಿಂದ ತಂದೆ ನೀವು ಬಿಡುಗಡೆ ಕೊಡ್ತಾ ಇದೆಯಪ್ಪ. ಈ ಮುಂಜಾನೆ ಸಮಯ ತಂದೆ ವಾಗ್ದಾನ ಮುಖಾಂತರವಾಗಿ ತಂದೆ ಈ ದಿನದಲ್ಲಿ ದೇವರು ನಮ್ಮನ್ನು ರಕ್ಷಿಸುವ ರೀತಿಯನ್ನು ನಾವು ನೋಡುವಂತರಾಗಿದೆ ಎಂಬುದಾಗಿ ಎಷ್ಟು ಜನರು ಈ ವಾಗ್ದಾನ ಗಟ್ಟಿಗಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಾರೆ ಪ್ರಭಾ. ಪ್ರತಿಯೊಬ್ಬರ ಜೀವಿತದಲ್ಲಿ ಈ ವಾಗ್ದಾನ ಆತ್ಮಿಕವಾಗಿ ತಂದೆ ನೀವು ನೆರವೇರಿಸುವಂತ ದೇವರಪ್ಪ ತಂದೆ ದೇವರು. ಮುಂಜಾನೆ ಸಮಯ ಎಷ್ಟು ಜನರು ತಂದೆ ಪ್ರಾರ್ಥನೆ ರಿಕ್ವೆಸ್ಟ್ಗಳ ಮೂಲಕವಾಗಿ ತಿಳಿಯಪಡಿಸರು ಪ್ರಭಾ ತಂದೆ ದೇವರು. ಅವರ ಒಂದು ಪ್ರತಿಯೊಂದು ಆಸೆಗಳಲ್ಲಿ ನೆರವೇರಿಸು ತಂದೆ. ಎಷ್ಟು ಜನರು ತಂದೆ ಸ್ಕೂಲ್ಗೆ ಹೋಗುವಂತ ಮಕ್ಕಳು, ಅವರಿಗೆ ಪ್ರತಿ ವಿಷಯದ ತಂದೆ ಅವರಿಗೆ ಜ್ಞಾನ ಕೊಡ್ರಿ, ಹೋಗುವಾಗ ಬರುವಾಗ ಅವ್ರಿಗೆ ಒಳ್ಳೆ ಆರೋಗ್ಯವನ್ನು ಕೊಡ್ರಿ ತಂದೆ. ಎಷ್ಟು ಜನರು ತಂದೆ ಒಂದು ಆಸ್ಪತ್ರೆಯಲ್ಲಿದ್ದರೂ ಪ್ರತಿಯೊಬ್ಬರಿಗೆ ಒಳ್ಳೆ ಆರೋಗ್ಯವನ್ನು ಕೊಡು ತಂದೆ. ಎಷ್ಟು ಜನರು ಕಷ್ಟದಲ್ಲಿದ್ದರೂ ಪ್ರತಿಯೊಬ್ಬರ ಕಷ್ಟದಿಂದ ಬಿಡುಗಡೆ ಮಾಡಿ ಅವರ ಜೀವಿತದಲ್ಲಿ ಸಂತೋಷ ಮಾರ್ಪಡಿಸು ಪ್ರಭಾ. ಯಾವ ಪರಿಸ್ಥಿತಿಯಲ್ಲಿ ಭಯದಲ್ಲಿದ್ದರ ಪ್ರಭಾ ಪ್ರತಿಯೊಂದು ಪರಿಸ್ಥಿತಿಯಿಂದ ಬಿಡುಗಡೆ ಕೊಡುವಂತ ದೇವರಪ್ಪ ತಂದೆ ದೇವರ ಜೀವಿತರು ಒಳ್ಳೆ ರೀತಿಯಾಗಿ ಸಂತೋಷದಿಂದ ಮಾರ್ಪಡಿಸುವಂತ ದೇವರಪ್ಪ. ಈ ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ತಂದೆ ಅಪ್ಪ, ಈ ಮುಂಜಾನೆ ಸಮಯ ತಂದೆ ಈ ವಾಗ್ದಾನ ಅವ್ರ ಜೀವಿತದಲ್ಲಿ ಆತ್ಮಿಕವಾಗಿ ಅಪ್ಪ ಬಲಪಡಿಸಿ ನೀವೇ ನಡೆಸ್ತೀರಿ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್ ಆಮೇನ್ ಆಮೇನ್. ಪ್ರಿಯರೇ, ಎಷ್ಟು ಜನರು ಈ ವಾಗ್ದಾನ ಕೇಳಿ ಸಂತೋಷಗಳವರಾಗಿದ್ರು ಪ್ರಿಯರೇ. ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡ್ರಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ಮತ್ತು ಈ ಮುಂಜಾನೆ ಸಮಯದಲ್ಲಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ದೇವರು ವಾಗ್ದಾನ ನಿಮ್ಮ ಜೀವಿತದಲ್ಲಿ ನೆರವೇರಿಸಿ ಆಶೀರ್ವದಿಸಿ ಬಲಪಡಿಸ್ತಾರೆ ಪ್ರಿಯರೇ. ಆಮೇನ್. ಎಲ್ಲರಿಗೂ ಗಾಡ್ ಬ್ಲೆಸ್ ಯು.